ಭಕ್ತ ಮಹಾಶಯರೇ, ವರಮಹಾಲಕ್ಷ್ಮಿಯ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಧನ ಕನಕ ಎಲ್ಲವನ್ನೂ ಕೂಡ ಕಲಶದ ಮುಂದಿಡ್ತಾ ಇದ್ದಾರಾ? ಎಚ್ಚರಿಕೆ ವಹಿಸಿ. ಇಲ್ಲ ಅಂದ್ರೆ ನೀವೆಲ್ಲವನ್ನೂ ಕೂಡ ಕಳ್ಕೊಂಡು ಸಮಸ್ಯೆ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಏನಪ್ಪಾ ಗುರುಗಳು, ವರಮಹಾಲಕ್ಷ್ಮಿ ಸಮಯದಲ್ಲಿ ಈ ರೀತಿ ಎಲ್ಲ ನಮಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ ದಯಮಾಡಿ ಅನ್ಕೋಬೇಡಿ. ಯಾರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಣವನ್ನ ತಂದು ಇಟ್ಟು ಪೂಜೆಯನ್ನ ಮಾಡಬೇಕು ಅಂತ ಇರ್ತೀರೋ ಅಂತವರ ಮನೆಯಲ್ಲಿ ದರಿದ್ರತೆ ಅಂತಕ್ಕಂಥದ್ದು ಆವಾಹನೆಯಾಗತ್ತೆ. ಎಚ್ಚರಿಕೆ ವಹಿಸಿ. ಹೇಗ್ ಗುರುಗಳೇ, ಅದೇಗಾಗತ್ತೆ? ಮನೆ ಒಳಗಡೆ ಇರ್ತಕ್ಕಂಥದ್ದು ಲಕ್ಷ್ಮಿ ತಾನೆ, ಲಕ್ಷ್ಮಿ ಸ್ವರೂಪದಲ್ಲ ತಾನೆ ನಾವು ಕರೆನ್ಸಿಯನ್ನ ತರೋದು? ಖಂಡಿತವಾಗಿ ಹೌದು ಸ್ವಾಮಿ. ಬಂದಂತ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಯ ಒಂದು ಬೀರುವಿನಲ್ಲಿ, ಅಂದ್ರೆ ಹಣಕಾಸನ್ನ ಶೇಖರಣೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಇಡಬೇಕೇ ವಿನಃ ನಡು ಮನೆಯಲ್ಲಿ ತಂದು ವರಮಹಾಲಕ್ಷ್ಮಿಯನ್ನ ಕೂರಿಸ್ತಕ್ಕಂಥ ಸಮಯದಲ್ಲಿ ಏನೋ ಅಲ್ಪ ಸ್ವಲ್ಪ ಇಡಬೇಕು ನಿಜ. ಆದರೆ ಕಟ್ಟುಗಟ್ಲೆ ಟನ್ನಗಟ್ಲೆ ಇಡ್ತಕ್ಕಂಥವರನ್ನ ನಾನು ನೋಡ್ತಾ ಇದ್ದೀನಿ. ಇದರಿಂದ ಏನಾಗತ್ತೆ ಅನ್ನೋದು ಗೊತ್ತಾ? ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಕಲಿಯುಗದಲ್ಲಿ ಭಗವಂತ ಮನುಷ್ಯ ಪ್ರಾಣಿಗೆ ಬುದ್ಧಿಶಕ್ತಿಯನ್ನ ಹೆಚ್ಚಾಗಿ ಕೊಟ್ಟಿದ್ದಾನೆ. ಸ್ವಲ್ಪ ಯೋಚನೆಯನ್ನ ಮಾಡಿ. ಏನೆಲ್ಲ ಆಗಬಹುದು? ಮೊದಲನೆಯದು, ಕಳ್ಳ ಕಾಕರಿಂದ ಅಪಹರಿಸಲ್ಪಡಬಹುದು. ನೀವೇನ್ ಮಾಡ್ತೀರಾ? ವರಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಅಷ್ಟ ಸುಮಂಗಲಿಯರನ್ನ ಕರಿತೀರಾ, ಹೌದಾ? ಕರೆದ ಅವರಿಗೆ ಯಥಾನುಶಕ್ತಿ ಬಳೆ, ಬಿಚ್ಚಾಲೆ, ಅರಿಶಿನ, ಕುಂಕುಮ ಇವೆಲ್ಲವನ್ನು ಕೊಟ್ಟು ಸತ್ಕಾರ್ಯಗಳನ್ನ ಮಾಡ್ತೀರಾ. ಶಕ್ತಿ ಇರ್ತಕ್ಕಂಥವರು ರವಿಕೆ ಕಣ, ಸೀರೆ, ಬಾಗಿನದ ಸಾಮಾನುಗಳನ್ನ ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತೀರಾ, ಹೌದಲ್ವಾ? ಇದೇನೋ ಒಳ್ಳೇದೇ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅತಿಥಿ ದೇವೋ ಭವ ಅಂತ ನಾವು ಹೇಳ್ತೇವೆ. ಹಾಗೆ ಸತ್ಕಾರ್ಯಗಳು, ದಾನ, ಧರ್ಮಗಳು ಅಂತಕ್ಕಂಥದ್ದು ಏನು ನಡೆಯುತ್ತೋ ಆಗ ಶ್ರೀಕೃಷ್ಣ ಪರಮಾತ್ಮ ಅತಿ ಶೀಘ್ರವಾಗಿ ಅಸ್ತು ಅಂತಾನೆ ಅಂತ ಹೇಳುತ್ತೆ ಭಗವದ್ಗೀತೆ. ಆದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದುಡ್ಡೆಲ್ಲಾ ತಂದು ಕಲಶದ ಪಕ್ಕದಲ್ಲಿ ಜೋಡಿಸ್ಕೊಂಡು, ಕಲಶದ ಸುತ್ತ ಜೋಡಿಸ್ಕೊಂಡು, ಅದರಲ್ಲೇ ಅಲಂಕಾರ ಮಾಡಿಕೊಂಡು ಅದನ್ನೇ ನೀವು ವೃತ್ತಿಯನ್ನ ಮಾಡ್ಕೊಂಡಿರ್ತೀರಾ ಪ್ರತಿ ವರ್ಷ. ಖಂಡಿತವಾಗಿ ಬೇಡ. ಯಾಕೆ ಅಂತಕ್ಕಂಥ ಒಂದು ನಿಜಾಂಶವನ್ನ ನಾನು ನಿಮಗೆ ಈಗ ಹೇಳೋಕ್ ಇಷ್ಟಪಡ್ತೀನಿ. ಸರಿಯಾಗಿ ಕೇಳ್ಕೊಳ್ಳಿ, ಏಕಾಗ್ರತೆ ಇಟ್ಕೊಂಡು ಕೇಳ್ಕೊಳ್ಳಿ. ಮನುಷ್ಯ ಯಾವತ್ತೂ ಅಷ್ಟೇ ಎಲೆ ಮರೆ ಕಾಯಿನ ರೀತಿ ಜೀವನ ಮಾಡಬೇಕಂತೆ. ಇದು ತಿಳಿದವರೇ ಹೇಳ್ತಾರೆ. ನೀವು ವರಮಹಾಲಕ್ಷ್ಮಿಯ ನೆಪದಲ್ಲಿ ನಿಮ್ಮ ಮನೆಯಲ್ಲಿ ಹಣಕಾಸನ್ನ ಹೆಚ್ಚಾಗಿ ತಂದು ನಡು ಮನೆಯಲ್ಲಿ ಇಟ್ಟರೆ ಕೆಲ ದೃಷ್ಟಿಗಳು ಅಂತಕ್ಕಂಥದ್ದು ಬೀಳುತ್ತೆ. ಹಿತದೃಷ್ಟಿ ಇರಬಹುದು, ಅಹಿತ ದೃಷ್ಟಿ ಇರಬಹುದು, ಕ್ರೂರ ದೃಷ್ಟಿ ಇರಬಹುದು, ನೀಚ ದೃಷ್ಟಿ ಇರಬಹುದು. ಈ ದೃಷ್ಟಿ ದೋಷಕ್ಕೆ ಬಂಡೆಕಲ್ಲು ಕೂಡ ಸಿಡಿಯುತ್ತಂತೆ, ಗ್ರಾಮೀಣ ಭಾಷೆಯಲ್ಲಿ ಮಾತನಾಡ್ತಾರೆ. ಇದು ಸತ್ಯ. ಯಾರಿಗೆ ದೃಷ್ಟಿ ದೋಷ ಅಂತಕ್ಕಂಥದ್ದು ಬರುತ್ತೋ ಆ ದೃಷ್ಟಿ ದೋಷದಿಂದ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಜೊತೆಗೆ ಶತ್ರು ಬಾಧೆ, ಹಿತಶತ್ರುಗಳು ಉತ್ಪತ್ತಿ ಆಗ್ತಾರೆ. ಅಯ್ಯೋ ನೋಡೋ, ಎಷ್ಟೊಂದು ಹಣ ಇಟ್ಟಿದ್ದಾನೆ ಅವ್ರ ಮನೆಯಲ್ಲಿ, ದುಡ್ಡಿಲ್ಲ ಅಂತ ವರ್ಷ ಪೂರ್ತಿ ಹೇಳ್ತಾನೆ. ಇಲ್ಲಿ ದುಡ್ಡು ನೋಡಿದ್ರೆ ಎಲ್ಲಾ ಕೂಡಿಟ್ಟ ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದನೋ ಏನೋ ಅಂತ ಹೇಳಿ ಇಲ್ಲದೆ ಇರ್ತಕ್ಕಂಥ ಶತ್ರು ಬಾಧೆಗಳು ಉತ್ಪತ್ತಿ ಆಗತ್ತೆ. ಕೆಲವರು ನಿಮ್ಮವರೇ ಪರಿವರ್ತನೆಯಾಗ್ತಾರೆ, ಅಹಿತ ಶತ್ರುವಾಗಿ, ಕ್ರೂರ ಶತ್ರುವಾಗ್ತಾರೆ. ಮನೆಯಲ್ಲಿ ಯಾರು ಇಲ್ದಾಗ ಏನಾದ್ರೂ ಮಾಡಿ ಬೀರು ಒಡೆದು ಬಿಡಬೇಕು, ಏನಾದ್ರೂ ಮಾಡಿ ಕದ್ದು ಬಿಡಬೇಕು ಇದನ್ನ. ಇನ್ನ ಕೆಲವರು ಯೋಚನೆ ಮಾಡ್ತಾರಂತೆ, ಅಯ್ಯೋ ಇವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ ತಾನೆ, ಅಯ್ಯೋ ಎಲ್ಲರನ್ನು ಫಿನಿಶ್ ಮಾಡಿ ಎತ್ಕೊಂಡು ಹೋಗ್ಬಿಡೋಣ ಸಾಕು, ಒಂದ್ಸರಿ ಇದನ್ನ ಕೊಳ್ಳೆ ಹೊಡೆದ್ರೆ ಜೀವನ ಪೂರ್ತಿ ನಾವು ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆಯನ್ನ ಮಾಡ್ತಾರಂತೆ. ಇದಕ್ಕೆ ಆಸ್ಪದ ಕೊಡಬೇಡಿ. ಇಲ್ಲಿ ಏನ್ ಹೇಳುತ್ತೆ, ವ್ರತದಲ್ಲಿ ಅರಿಷಡ್ ವರ್ಗಗಳನ್ನ ಹೇಗೆ ನಾವು ಉಪಯೋಗಿಸ್ತೀವೋ ಹಾಗೆ ವ್ರತಗಳನ್ನ ಮಾಡ್ತಕ್ಕಂತ ಸಮಯದಲ್ಲಿ ಯಾವ ಯಾವ ಸಾಮಗ್ರಿಗಳನ್ನ ಎಷ್ಟೆಷ್ಟು ಉಪಯೋಗಿಸಬೇಕೋ ಅಷ್ಟೇ ಉಪಯೋಗಿಸಬೇಕು. ಅತಿರೇಕಕ್ಕೆ ಹೋದರೆ ಏನಾಗತ್ತೆ,
ಇನ್ನೊಂದು ಉದಾಹರಣೆ ಎಕ್ಸಾಂಪಲ್ ಅನ್ನ ನಾನು ಕೊಡ್ತೇನೆ. ಬಿಸಿ ಅನ್ನ ಎಲ್ಲರೂ ಊಟ ಮಾಡ್ತೀರಾ, ಹೌದಲ್ವಾ? ಬಿಸಿ ಅನ್ನ ಸಾರು ಇತ್ತು ಅಂದ್ರೆ ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿದ್ರೆ ಒಳ್ಳೆಯ ರುಚಿ ಅಂತಕ್ಕಂಥದ್ದು ಸಿಗತ್ತೆ. ಹಾಗೆ ಒಂದು ಸೌಟ್ ಹಾಕೊಂಡ್ರೆ ಏನಾಗತ್ತೆ ಯೋಚನೆ ಮಾಡಿ. ಇದೇ ಕಾರಣಕ್ಕೋಸ್ಕರನೇ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೇನೆ, ಶಾಸ್ತ್ರಕ್ಕೆ ಒಂದು ಕಟ್ಟ ತಗೊಂಬಂದು ಇಡಿ. ಅದು ಕಲಶದ ಹಿಂಭಾಗದಲ್ಲಿ ಇಡಬೇಕು. ಕಲಶದ ಮುಂಭಾಗದಲ್ಲಿ ಎಲ್ಲರೂ ನೋಡ್ಲಿ ಅಂತ ಅಲ್ಲ ಇಡೋದು, ಭಗವಂತನಿಗೆ ಇಡ್ತಕ್ಕಂತ ಕೆಲಸವನ್ನ ಮಾಡಬೇಕು. ಆ ಜಗನ್ಮಾತೆಗೆ ಇಡ್ತಕ್ಕಂತ ಕೆಲಸವನ್ನ ಮಾಡಬೇಕು. ಒಂದು ಕಟ್ಟನ್ನ ಇಡಬೇಕು, ನಾಣ್ಯಗಳನ್ನ ಇಡಬೇಕು. ಆ ನಾಣ್ಯಗಳ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಬಂಗಾರದ ನಾಣ್ಯನೋ ಬೆಳ್ಳಿ ನಾಣ್ಯನೋ ಇದ್ರೆ ಕಲಶದ ತಳಭಾಗದಲ್ಲಿ ಹಾಕಬೇಕು. ನಿಜ. ಹಾಗಂತ ಬೃಹದಾಕಾರವಾಗಿ ಬೀರುವಲ್ಲಿ ಇರ್ತಕ್ಕಂಥ ದುಡ್ಡೆಲ್ಲ ತಂದು, ಅದರಲ್ಲಿ ಕೆಲವರು ಬ್ಯಾಂಕ್ ಅಲ್ಲಿ ಹೋಗಿ ಸರ್ದಿ ಸಾಲಲ್ಲಿ ನಿಂತ್ಕೋತಾರೆ. ರಿಸರ್ವ್ ಬ್ಯಾಂಕ್ ಅಲ್ಲಿ 2 ರೂಪಾಯಿಂದು, 3 ರೂಪಾಯಿಂದು, 5 ರೂಪಾಯಿಂದು, 10 ರೂಪಾಯಿಂದು, 20 ರೂಪಾಯಿಂದು ಚಿಲ್ಲರೆ ಕರೆನ್ಸಿ ತರಲಿಕ್ಕೆ ಕರೆನ್ಸಿಯನ್ನ ತಗೊಂಡು ಬಂದು ಅಲಂಕಾರಕ್ಕೆ ಜೋಡಿಸಿ ಇಡೋದು. ನಮ್ಮ ಮನೆಯಲ್ಲಿ ಇಷ್ಟು ಎತ್ತರ ದೊಡ್ಡ ದೊಡ್ಡ ಧನ ಬರಬೇಕು, ಹಣ ಬರಬೇಕು ಅಂತ ಹೇಳಿ ಆ ರೀತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ. ಶಾಸ್ತ್ರಕ್ಕೆ ಸ್ವಲ್ಪ ಇಡಬೇಕು, ಹಿಡಿ. ಇನ್ನ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ. ಏನಪ್ಪಾ ಕಿವಿ ಮಾತು? ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಆಸೆ ಬಂಗಾರ, ಆಭರಣಗಳು. ಆಭರಣಗಳನ್ನ ವ್ರತಕಥೆಯಲ್ಲಿ ಹೇಳಿದೆ, ಒಂದು ಕಲಶಕ್ಕೆ ಧಾರಣೆಯನ್ನ ಮಾಡಿ ವ್ರತಕಥೆ ಮುಗಿದ ನಂತರ ನೀವು ಧಾರಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಆದ್ರೆ ಕೆಲ ಹೆಣ್ಮಕ್ಳು ಏನ್ ಮಾಡ್ತೀರಾ, ಮನೆಯಲ್ಲಿರ್ತಕ್ಕಂಥ ಲಾಂಗ್ ಚೈನು, ಕಾಸಿನ ಸರ, ಬಳೆ, ಕಿವಿಗೆ ಒಂದು 10-12 ಜೊತೆ ಹೋಲೆ ಇದ್ರೆ ಅಷ್ಟೂ ಪೂರ್ತಿ ಎಲ್ಲ ತಂದು ಕಲಶದಲ್ಲಿ ಇಟ್ಬಿಡ್ತಕ್ಕಂಥದ್ದು ಅಥವಾ ಕಲಶದ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಇದರಿಂದ ಕಳ್ಳ ಕಾಕರಿಗೆ ಸಹಾಯವಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ, ಯೋಚನೆಯನ್ನ ಮಾಡಿ. ಬಂಗಾರದ ಸರವನ್ನ ಧಾರಣೆಯನ್ನ ಮಾಡಬೇಕು ಆಭರಣದಲ್ಲಿ, ನಿಜ. ಮಹಾಲಕ್ಷ್ಮಿಗೆ ಶಾಸ್ತ್ರೋಕ್ತವಾಗಿ 2 ಬಂಗಾರದ ಸರಗಳನ್ನ ಹಾಕಬೇಕು. ಶಕ್ತಿ ಇಲ್ಲದಿದ್ರೆ ಒಂದಾದ್ರೂ ಹಾಕಬೇಕು ಅಂತ ಹೇಳುತ್ತೆ. ಯಾವುದೂ ಇಲ್ಲ ಅಂದ್ರೆ ಅರಿಶಿಣದ ದಾರ, ಅರಿಶಿಣದ ಕೊಂಬನ್ನ ಕಟ್ಟಿ ಕೊಂಬಲ್ಲಿ ಮಾಲೆಯನ್ನ ಮಾಡಿ ಅದನ್ನ ಹಾಕಿ ಭಕ್ತಿಯಿಂದ ಮುಂದಿನ ವರ್ಷದಲ್ಲಿ ಬಂಗಾರದ ಸರವನ್ನ ಹಾಕ್ತಕ್ಕಂತ ಶಕ್ತಿಯನ್ನ ಕೊಡು ಏ ವರಮಹಾಲಕ್ಷ್ಮಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಬಂಗಾರವನ್ನು ತಂದು ಕಲಶದ ಮೇಲೆ ಹಾಕಿ ತೋರಿಸ್ಕೊಳ್ತಕ್ಕಂತ ಕೆಲಸವನ್ನ ಮಾಡಬೇಡಿ. ಶಾಸ್ತ್ರಕ್ಕೆ ಎಷ್ಟು ಬೇಕೋ ಒಂದು ಜೊತೆ ಓಲೆ, ಒಂದು ಮೂಗತಿ, ಜೊತೆಗೆ ಒಂದು ಸರ ಅಥವಾ 2 ಸರ. ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಮುಖವಾಡವಿದ್ದರೆ ಆ ಮುಖವಾಡಕ್ಕೆ ಅಲಂಕಾರ ಮಾಡಿ ತೆಂಗಿನಕಾಯಿನ ಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ. ಕೆಲವರು ಬೆಳ್ಳಿಯ ಮುಖವಾಡಕ್ಕೆ ಬಂಗಾರದ ನೀರನ್ನ ಹಾಕಿಸಿ, ನೋಡಿ ಬಂಗಾರದ್ದು 2 kg ಆಯ್ತು ತಗೊಂಡು ಬಂದೆ ಅಂತ ಹೇಳ್ಕೊಳ್ತಕ್ಕಂಥದ್ದು. ಈ ರೀತಿ ಅಪಚಾರಗಳನ್ನ ಮಾಡಬೇಡಿ. ಈ ರೀತಿ ಸುಳ್ಳನ್ನ ಮಾತನಾಡ್ತಕ್ಕಂತ ಕೆಲಸ ಮಾಡಬೇಡಿ. ಯಾರು ನಿಯಮಬದ್ಧವಾಗಿ ಇಷ್ಟನ್ನ ನೀವು ಆಚರಣೆಯನ್ನ ಮಾಡ್ತೀರೋ, ಅನುಸರಿಸ್ತೀರೋ, ಆಗ ಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗತ್ತೆ. ಜೊತೆಗೆ ಮರಿಬೇಡಿ, ಹೆಣ್ಣು ಮಕ್ಕಳಿಗೆ ಮತ್ತೊಂದು ವಿಚಾರವನ್ನ ಹೇಳ್ತೇನೆ. ನಿಮ್ಮ ಮನೆಗೆ 8 ಜನ ಸುಮಂಗಲಿಯರನ್ನ ಕರೆದು ಅವರಿಗೆ ಪಾದಪೂಜೆಯನ್ನ ಮಾಡಿ ನಮಸ್ಕರಿಸಿ ಅವರಿಗೆ ಯಥಾನುಶಕ್ತಿ ಬಾಗಿನವನ್ನ ಕೊಟ್ಟು ಆಶೀರ್ವಾದವನ್ನ ಪಡಿತಕ್ಕಂತ ಕೆಲಸವನ್ನ ಮಾಡಿ. ಆಗ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿತಳಾಗ್ತಾಳೆ. ಒಂದು. ಇನ್ನೊಂದು, ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಪಕ್ಷಪಾತ ಅಂತಕ್ಕಂಥದ್ದಿದೆ. ಆ ಪಕ್ಷಪಾತದಲ್ಲಿ ಹೆಣ್ಣು ಮಕ್ಕಳನ್ನ ಕರೆದು ಸುಮಂಗಲಿಯರನ್ನ ನಾವು ಅವರನ್ನು ಕರಿತಕ್ಕಂಥದ್ದು ಏನಕ್ಕೆ? ಮಹಾಲಕ್ಷ್ಮಿ ಸ್ವರೂಪೇಣ ಅಂತ ನಾವು ಕರಿತೇವೆ. ಹಾಗೆ ಅವರನ್ನ ಅವಾಚ್ಯ ಶಬ್ದಗಳಿಂದ ಉಪಯೋಗಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಮನಸ್ಸಿನಿಂದ ಯೋಚನೆಯನ್ನ ಮಾಡ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಬಿಟ್ಬಿಡಿ. ಯಾವುದೇ ಒಬ್ಬ ಸುಮಂಗಲಿ ಅಂತಕ್ಕಂಥವಳು ಬಂದರೆ ಯಾವ ರೂಪದಲ್ಲಿ ಬರ್ತಾಳೋ ಗೊತ್ತಿಲ್ಲ, ಜಗನ್ಮಾತೆಯಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಯಾರೇ ನಿಮ್ಮ ಮನೆಗೆ ಬಂದರು ಅವತ್ತು ಕಡೇ ಪಕ್ಷ ನಿಂಬೆ ಪಾನಕ ಹೆಸರು ಬೇಳೆಯನ್ನಾದರೂ ವಿನಿಯೋಗವನ್ನ ಮಾಡಿ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಿ.
ಆಗ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಿಮಗೆ ಲಭ್ಯವಾಗತ್ತೆ. ಈ ಒಂದು ವಿಚಾರಗಳಲ್ಲಿ, ನಾನು ಇದುವರೆಗೂ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ವಹಿಸಿ ಅಪಚಾರಗಳನ್ನ ಮಾಡ್ಕೋಬೇಡಿ. ನಿಮಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತೀನಿ.